ಹಲೋ ವೀಕ್ಷಕರೇ, ಬಜರಂಗಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ಶುಕ್ರವಾರ. ವಾರಗಳಲ್ಲಿ ಅತ್ಯಂತ ಪವಿತ್ರವಾದ ಮಂಗಳಕರವಾದ ವಾರ. ಇದು ಕೇವಲ ಒಂದು ದಿನವಲ್ಲ, ಇದು ಶಕ್ತಿಯ ಆರಾಧನೆಯ ದಿನ. ಯಾರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಮನಸ್ಸಿನಿಂದ ಆ ತಾಯಿ ಲಕ್ಷ್ಮೀದೇವಿಯನ್ನು ನೆನೆಯುತ್ತಾರೋ ಅವರ ಮನೆಯ ಬಾಗಿಲನ್ನು ದಾಟಿ ಬಂದು ಆ ತಾಯಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬುದು ನಮ್ಮ ಹಿರಿಯರ ನಂಬಿಕೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸುಸಂಸ್ಕೃತಿ ಸಮಸ್ತನ್ಯ ನಮೋ ನಮಃ. ಈ ಮಂತ್ರದ ಅರ್ಥವೇನು ಗೊತ್ತಾ? ಜಗತ್ತಿನ ಅಣುವಿನಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಲಕ್ಷ್ಮಿಯ ರೂಪದಲ್ಲಿ ನೆಲೆಸಿರುವ ತಾಯೇ, ನಿನಗೆ ಅನಂತ ನಮಸ್ಕಾರಗಳು. ಇಂತಹ ಕರುಣಾಮಯಿ ತಾಯಿ ನಮ್ಮವಳು. ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಎನ್ನುವುದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಬೆಳಗ್ಗೆ ಎದ್ದರೆ ಸಾಲದ ಚಿಂತೆ, ಮಕ್ಕಳ ಓದಿನ ಚಿಂತೆ, ಮನೆ ಬಾಡಿಗೆಯ ಚಿಂತೆ, ಅನಾರೋಗ್ಯದ ಚಿಂತೆ, ಹೀಗೆ ಸಮಸ್ಯೆಗಳು ಒಂದರ ಮೇಲೊಂದು ಅಲೆಗಳಂತೆ ಬರುತ್ತಲೇ ಇರುತ್ತವೆ. ಎಷ್ಟೋ ಜನ ಕಣ್ಣೀರು ಹಾಕುತ್ತಾ ಕೇಳುತ್ತಾರೆ, ದೇವರೇ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಕಷ್ಟಪಟ್ಟು ದುಡಿಯುತ್ತೇನೆ, ಆದರೂ ನನ್ನ ಮನೆಯಲ್ಲಿ ಏಕೆ ಲಕ್ಷ್ಮಿ ನಿಲ್ಲುವುದಿಲ್ಲ? ಕೈಗೆ ಬಂದ ಹಣ ಗಾಳಿಯಲ್ಲಿ ಹೋದಂತೆ ಹೋಗುತ್ತಲ್ಲ, ಬಡತನ ನನ್ನ ಬೆನ್ನು ಬಿಡುವುದಿಲ್ಲವಲ್ಲ ಎಂದು ಚಿಂತಿಸುತ್ತಾರೆ. ವೀಕ್ಷಕರೇ, ನಿಮಗೂ ಈ ಪ್ರಶ್ನೆ ಕಾಡುತ್ತಿದ್ದರೆ ಇವತ್ತು ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ಇವತ್ತು ನಾನು ನಿಮಗೆ ಹೇಳಲಿರುವ ಕತೆ ಕೇವಲ ಒಂದು ಪುರಾಣದ ಕಥೆಯಲ್ಲ. ಇದು ಬಡತನವನ್ನೇ ಸುಟ್ಟು ಬೂದಿ ಮಾಡಿ ಬಂಗಾರದ ಬೆಳೆಯನ್ನು ಬೆಳೆಯುವಂತೆ ಮಾಡಿದ ಒಂದು ಸತ್ಯ ಘಟನೆ. ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟಿರುವ ಪವಾಡವಿದು. ಕೇವಲ ಒಂದು ಒಣಗಿದ ಯಾರಿಗೂ ಬೇಡವಾದ ನೆಲ್ಲಿಕಾಯಿಯನ್ನು ದಾನ ಮಾಡಿದ್ದಕ್ಕೆ ಒಂದು ಬಡವಿಯ ಮನೆಯ ಮೇಲೆ ಆಕಾಶದಿಂದ ಬಂಗಾರದ ನೆಲ್ಲಿಕಾಯಿಗಳ ಮಳೆ ಸುರಿದ ರೋಚಕ ಕತೆ ಇದು. ಈ ಕಥೆಯನ್ನು ಕೇಳುವಾಗ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ, ಕಣ್ಣಲ್ಲಿ ನೀರು ಬರುತ್ತದೆ ಮತ್ತು ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಬಡತನದ ಭಯ ಹೋಗಿ ಒಂದು ಹೊಸ ಭರವಸೆ ಮೂಡುತ್ತದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಪೂರ್ತಿಯಾಗಿ ಕೇಳಿ. ಪ್ರತಿಯೊಂದು ಶಬ್ದದಲ್ಲೂ ಆ ತಾಯಿಯ ಆಶೀರ್ವಾದವಿದೆ. ವೀಕ್ಷಕರೇ, ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಈಗ ನಾವು ಕಾಲಚಕ್ರವನ್ನು ಹಿಂದಕ್ಕೆ ತಿರುಗಿಸೋಣ. ಸುಮಾರು 8ನೇ ಶತಮಾನದ ಸಮಯವಿದು. ದಕ್ಷಿಣ ಭಾರತದ ಕೇರಳ ರಾಜ್ಯದಲ್ಲಿ ಪೂರ್ಣ ನದಿಯ ದಡದಲ್ಲಿ ಕಾಲಡಿ ಎಂಬ ಒಂದು ಸುಂದರವಾದ ಪುಟ್ಟ ಗ್ರಾಮವಿದೆ. ಹಚ್ಚ ಹಸಿರಿನ ಪ್ರಕೃತಿ, ಎತ್ತರವಾದ ತೆಂಗಿನ ಮರಗಳು, ತಂಪಾದ ಗಾಳಿ, ವೇದ ಮಂತ್ರಗಳ ಘೋಷ, ಅಂತಹ ಪವಿತ್ರವಾದ ವಾತಾವರಣದಲ್ಲಿ ಬೆಳೆಯುತ್ತಿದ್ದನು ಆ ಅದ್ಭುತ ಬಾಲಕ. ಅವನೇ ಶಂಕರ. ಮುಂದೆ ಜಗದ್ಗುರು ಆದಿಶಂಕರಾಚಾರ್ಯ ಎಂದು ಪ್ರಸಿದ್ಧವಾದ ಮಹಾನ್ ಚೇತನ ಶಂಕರರು. ಹುಟ್ಟುವಾಗಲೇ ಅಪ್ರತಿಮ ತೇಜಸ್ವಿ. ಅವರ ಮುಖದಲ್ಲಿ ಸೂರ್ಯನ ಕಾಂತಿ ಇತ್ತು, ಕಣ್ಣಲ್ಲಿ ಸಮುದ್ರದಷ್ಟು ಆಳವಾದ ಜ್ಞಾನವಿತ್ತು. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡರು. ತಾಯಿ ಹಾರೆಂಬೆ ಹಾರೈಕೆಯಲ್ಲಿ ಬೆಳೆದ ಶಂಕರರು 8ನೇ ವಯಸ್ಸಿಗೆ 4 ವೇದಗಳನ್ನು ಕಲಿತಿದ್ದರು. ಲೌಕಿಕ ಜೀವನದ ಸುಖ ಭೋಗಗಳನ್ನು ತ್ಯಜಿಸಿ ಸತ್ಯವನ್ನು ಹುಡುಕಲು ಸನ್ಯಾಸತ್ವವನ್ನು ಸ್ವೀಕರಿಸಿದರು. ಆಗಿನ ಕಾಲದ ಗುರುಕುಲದ ಪದ್ಧತಿ ಹೇಗಿತ್ತು ಎಂದರೆ, ಬ್ರಹ್ಮಚಾರಿಗಳು ಅಥವಾ ಸನ್ಯಾಸಿಗಳು ಒಂದೇ ಮನೆಯಲ್ಲಿ ಊಟ ಮಾಡುವ ಹಾಗಿಲ್ಲ. ಅವರು ಪ್ರತಿದಿನ ಮಧ್ಯಾಹ್ನ ಊಟದ ಸಮಯಕ್ಕೆ ಊರಿನ ಬೀದಿಗಳಲ್ಲಿ ನಡೆದು 5 ಮನೆಗಳಿಗೆ ಹೋಗಿ
ಭವತಿ ಭಿಕ್ಷಾಂದೇಹಿ ಎಂದು ಕೇಳಬೇಕು. ಆ 5 ಮನೆಗಳಲ್ಲಿ ಏನು ಸಿಗುತ್ತದೋ, ಅನ್ನವೋ ರೊಟ್ಟಿಯೋ ಅಥವಾ ಕೇವಲ ಹಣ್ಣುಗಳೋ, ಅದನ್ನೇ ತಂದು ಗುರುಗಳಿಗೆ ಅರ್ಪಿಸಿ ನಂತರ ತಾವು ಪ್ರಸಾದದಂತೆ ಸ್ವೀಕರಿಸಬೇಕು. ಇದು ಅಹಂಕಾರವನ್ನು ಕಳೆಯಲು ಇರುವ ಒಂದು ದಾರಿ. ಒಂದು ದಿನ ಮಧ್ಯಾಹ್ನದ ಸಮಯ. ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದ. ಬಿಸಿಲು ಸುಡುತ್ತಿತ್ತು. ಬಾಲಕ ಶಂಕರರು ತಮ್ಮ ಪುಟ್ಟ ಪಾದಗಳಿಂದ ಕಾಲಡಿ ಗ್ರಾಮದ ಬೀದಿಯಲ್ಲಿ ನಡೆಯುತ್ತಿದ್ದರು. ಅವರು ಕಾವಿ ವಸ್ತ್ರ ಧರಿಸಿದ್ದರು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಒಂದು ಕೈಯಲ್ಲಿ ದಂಡ, ಇನ್ನೊಂದು ಕೈಯಲ್ಲಿ ಕಮಂಡಲವಿತ್ತು. ಅವರ ಆ ದೈವಿಕ ತೇಜಸ್ಸನ್ನು ಕಂಡು ಜನರೇ ದಾರಿ ಬಿಟ್ಟು ನಿಲ್ಲುತ್ತಿದ್ದರು. ಶಂಕರರು ಒಂದು ಮನೆಯ ಮುಂದೆ ಬಂದು ನಿಂತರು. ಆ ಮನೆಯನ್ನು ನೋಡಿದರೆ ಯಾರಿಗಾದರೂ ಕರುಳು ಕಿವಿಚುವಂತಿತ್ತು. ಅದು ಮನೆಯಾಗಿರಲಿಲ್ಲ. ಅದೊಂದು ಪಾಳು ಬಿದ್ದ ಗುಡಿಸಲು. ಮಣ್ಣಿನ ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದವು. ಮೇಲೆ ಒದಿಸಿದ ಹುಲ್ಲುಗಳು ಹಾರಿ ಹೋಗಿ ಬಿಸಿಲು ನೇರವಾಗಿ ಒಳಗೆ ಬೀಳುತ್ತಿತ್ತು. ಬಾಗಿಲು ಎನ್ನುವುದು ಹೆಸರಿಗೆ ಮಾತ್ರ ಇತ್ತು. ಆ ಮನೆಯ ದರಿದ್ರ ಅಷ್ಟೊಂದು ಘೋರವಾಗಿತ್ತು. ಆ ಮನೆಯ ಹೆಸರು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ ಧರ್ಮದತ್ತೆ ಎಂಬ ಸಾತ್ವಿಕ ಮಹಿಳೆಯ ಮನೆ. ಆಕೆ ಮತ್ತು ಆಕೆಯ ಪತಿ ಹುಟ್ಟಿನಿಂದಲೇ ಬಡವರಾದರು. ಅವರ ಮನಸ್ಸು ಮಾತ್ರ ಶ್ರೀಮಂತವಾಗಿತ್ತು. ದೈವಶಕ್ತಿ ಮತ್ತು ಧರ್ಮ ಪಾಲನೆಯಲ್ಲಿ ಅವರು ಎಲ್ಲರಿಗಿಂತ ಶ್ರೀಮಂತರಾಗಿದ್ದರು. ಅಂದು ದ್ವಾದಶಿ ತಿಥಿ, ಹಿಂದಿನ ದಿನ ಏಕಾದಶಿ ಇದ್ದಿದ್ದರಿಂದ ಆ ಬ್ರಾಹ್ಮಣ ದಂಪತಿಗಳು ನಿರ್ಜಲ ಉಪವಾಸವಿದ್ದರು. ಅಂದರೆ ಒಂದು ತೊಟ್ಟು ನೀರನ್ನೂ ಕುಡಿಯದೆ ವ್ರತ ಮಾಡಿದ್ದರು. ವದಸೆಯ ದಿನವಾದ ಇಂದು ಪಾರಾಯಣೆ ಮಾಡಲು ಮನೆಯಲ್ಲಿ ಏನಾದರೂ ಇದೆಯೇ ಎಂದು ನೋಡಿದರೆ ಒಂದು ಹಿಡಿ ಅಕ್ಕಿಯೂ ಇರಲಿಲ್ಲ. ಆಕೆಯ ಪತಿ ಬೆಳಗ್ಗೆ ಎದ್ದು ನಾನು ಹೋಗಿ ಯಾರನ್ನಾದರೂ ಕೇಳಿ ಸ್ವಲ್ಪ ಅಕ್ಕಿ ಅಥವಾ ಹಿಟ್ಟನ್ನು ತರುತ್ತೇನೆ, ನಂತರ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡೋಣ ಎಂದು ಹೇಳಿ ಹೊರಗೆ ಹೋಗಿದ್ದರು. ಆ ತಾಯಿ ಹಸಿದ ಹೊಟ್ಟೆಯಲ್ಲಿ ಬಾಗಿಲಲ್ಲಿ ಕುಳಿತು ಪತಿಗಾಗಿ ಕಾಯುತ್ತಿದ್ದಳು. ಹಸಿವಿನಿಂದ ಕಣ್ಣು ಮಂಜಾಗುತ್ತಿತ್ತು, ಹೊಟ್ಟೆ ತಾಳ ಹಾಕುತ್ತಿತ್ತು. ಆದರೂ ಅವಳ ಚಿಂತೆ ತನಗಾಗಿ ಅಲ್ಲ, ತನ್ನ ಪತಿ ಬಂದರೆ ಏನನ್ನು ಬಡಿಸಲಿ ಎಂದು. ಸರಿಯಾಗಿ ಅದೇ ಸಮಯಕ್ಕೆ ಆ ಬಡತನದ ಗುಡಿಸಲಿನ ಮುಂದೆ ಬಾಲಕ ಶಂಕರರು ಬಂದು ನಿಂತರು. ಅವರ ಕಂಠದಿಂದ ಒಂದು ಮಧುರವಾದ ಗಂಭೀರವಾದ ಧ್ವನಿ ಹೊರಬಂತು. ಮಾತೃ ಭವತಿ ಭಿಕ್ಷಾಂದೇಹಿ. ಆ ಧ್ವನಿ ಕೇಳಿದ ತಕ್ಷಣ ಆ ತಾಯಿ ಬೆಚ್ಚಿ ಬಿದ್ದಳು. ಒಳಗೆ ಕುಳಿತಿದ್ದವಳು ಕಷ್ಟಪಟ್ಟು ಎದ್ದು ಬಾಗಿಲಿಗೆ ಬಂದಳು. ಎದುರಿಗೆ ನೋಡಿದರೆ ಸಾಕ್ಷಾತ್ ಸೂರ್ಯನಂತೆ ಹೊಳೆಯುವ ಒಬ್ಬ ದಿವ್ಯ ಬಾಲಕ ಸನ್ಯಾಸಿಯ ವೇಷದಲ್ಲಿ ಇದ್ದಾನೆ. ನಮ್ಮ ಸಂಪ್ರದಾಯದಲ್ಲಿ ಮನೆಗೆ ಬಂದ ಬ್ರಹ್ಮಚಾರಿಯನ್ನು ಅಥವಾ ಸನ್ಯಾಸಿಯನ್ನು ಬರೀ ಕೈಯಲ್ಲಿ ಕಳುಹಿಸುವುದು ಮಹಾಪಾಪ. ಅತಿಥಿ ದೇವೋ ಭವ ಎಂದು ನಂಬಿದ ಸಂಸ್ಕೃತಿ ನಮ್ಮದು. ಆ ತಾಯಿಯ ಎದೆ ಭಾರವಾಯಿತು. ಅಯ್ಯೋ ದೇವರೇ, ಎಂತಹ ಪರೀಕ್ಷೆ ಇದು! ನಾನೇ ಹಸಿದಿದ್ದೇನೆ. ಮನೆಯಲ್ಲಿ ನೋಡಿದರೆ ಒಂದು ಕಾಳು ಧಾನ್ಯವೂ ಇಲ್ಲ. ಈಗ ಬಾಗಿಲಿಗೆ ಬಂದ ಈ ಬಾಲಕನಿಗೆ ಏನನ್ನು ನೀಡಲಿ? ಇಲ್ಲ ಎಂದು ಹೇಳುವುದಾದರೂ ಹೇಗೆ ಎಂದು ಅವಳ ಮನಸ್ಸು ಸಂಕಟದಿಂದ ಒದ್ದಾಡಿತು. ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಅವಳು ಶಂಕರರಿಗೆ ಸ್ವಲ್ಪ ಇರಿ ಮಗು ಎಂದು ಹೇಳಿ ಅಳುತ್ತಲೇ ಮನೆಯೊಳಗೆ ಹೋದಳು. ಅಡುಗೆ ಮನೆಯ ಆ ಸಣ್ಣ ಮೂಲೆಯಲ್ಲಿ ಅವಳು ಏನಾದರೂ ಸಿಗಬಹುದೇ ಎಂದು ಹುಡುಕಾಡಿದಳು. ಮಣ್ಣಿನ ಮಡಿಕೆಗಳನ್ನು ತೆರೆದು ನೋಡಿದಳು. ಎಲ್ಲವೂ ಖಾಲಿ. ಅಕ್ಕಿ ಡಬ್ಬಿಯನ್ನು ನೋಡಿದರೆ ಅದು ಖಾಲಿಯಾಗಿತ್ತು. ಉಪ್ಪಿನಕಾಯಿ ಭರಣಿಯು ಒಣಗಿ ಹೋಗಿತ್ತು. ಕನಿಷ್ಠ ಪಕ್ಷ ಬೆಲ್ಲದ ಚೂರು ಅಥವಾ ಅವಲಕ್ಕಿಯಾದರೂ ಸಿಗಬಹುದೇ ಎಂದು ಗೋಡೆಗಳ ಮೂಲೆಯನ್ನು ಹುಡುಕಿದಳು.
ಆದರೆ ವಿಧಿಯಾಟ ನೋಡಿ, ಅಲ್ಲಿ ಬಡತನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅವಳ ಅಸಹಾಯಕತೆ ಎಷ್ಟಿತ್ತೆಂದರೆ ಅವಳೇ ಜೋರಾಗಿ ಹತ್ತು ಬಿಡುವಂತೆ ಅನ್ನಿಸುತ್ತಿತ್ತು. ದೇವರೇ, ಎಂತಹ ನಾನು ಮನೆಗೆ ಬಂದ ಅತಿಥಿಗೆ ಒಂದು ಹಿಡಿ ಹಣ್ಣನ್ನು ಹಾಕುವ ಯೋಗ್ಯತೆ ನನಗಿಲ್ಲವೇ ಎಂದು ಗೋಳಾಡಿದಳು. ಆಗ ಅವಳು ಮನೆ ಹಿಂಭಾಗದ ಕಡೆ ನೋಡಿದಳು. ಅಲ್ಲಿ ಒಂದು ಹಳೆಯ ನೆಲ್ಲಿಕಾಯಿ ಮರವಿತ್ತು. ಆ ಮರದ ಕೆಳಗೆ ಒಣಗಿದ ಎಲೆಗಳ ನಡುವೆ ಅವಳಿಗೆ ಏನೋ ಕಾಣಿಸಿತು. ಅವಳು ಹೋಗಿ ನೋಡುತ್ತಾಳೆ. ಅಲ್ಲಿ ಅವಳಿಗೆ ಸಿಕ್ಕಿದ್ದು ಒಂದು ಚಿಕ್ಕ ಬಾಡಿ ಹೋಗಿದ್ದ ಒಣಗಿದ ನೆಲ್ಲಿಕಾಯಿ. ಬಹುಶಃ ಗಾಳಿಗೆ ಬಿದ್ದಿರಬೇಕು, ಬಿಸಿಲಿಗೆ ಒಣಗಿ ಹೋಗಿತ್ತು. ಅದನ್ನು ಕೈಗೆತ್ತಿಕೊಂಡಾಗ ಅವಳ ಕೈ ನಡುಗಿತು. ಛೇ, ಈ ಒಣಗಿದ ಕಾಯಿಯನ್ನು ಆ ದಿವ್ಯ ಬಾಲಕನಿಗೆ ಹೇಗೆ ಕೊಡುವುದು? ಇದನ್ನು ಯಾರಾದರೂ ತಿನ್ನುತ್ತಾರೆಯೇ? ಇದು ಅಪಮಾನ ಮಾಡಿದ ಹಾಗೆ ಆಗುವುದಿಲ್ಲವೇ ಎಂದು ಯೋಚಿಸಿದಳು. ಆದರೆ ಇಲ್ಲ, ಬರೀ ಕೈಯಲ್ಲಿ ಕಳುಹಿಸಿ ಆ ಬಾಲಕನಿಗೆ ನಿರಾಸೆ ಮಾಡುವುದಕ್ಕಿಂತ ಮನೆಯಲ್ಲಿ ಇರುವುದನ್ನು ಸಮರ್ಪಿಸುವುದು ಒಳ್ಳೆಯದು. ಭಕ್ತಿಯಿಂದ ಕೊಟ್ಟರೆ ದೇವರು ಕಲ್ಲನ್ನು ಕೂಡ ಹಣ್ಣೆಂದು ಸ್ವೀಕರಿಸುತ್ತಾನೆ ಎಂದು ನಿರ್ಧರಿಸಿದಳು. ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ಆ ಒಣಗಿದ ನಲ್ಲಿಕಾಯಿಯನ್ನು ತನ್ನ ಬಲಗೈಯಲ್ಲಿ ಮುಚ್ಚಿಟ್ಟುಕೊಂಡು ನಡುಗುತ್ತಾ ಬಾಗಿಲಿಗೆ ಬಂದಳು. ಬಾಲಕ ಶಂಕರರು ಶಾಂತವಾಗಿ ಮಂದಹಾಸದಿಂದ ನಿಂತಿದ್ದರು. ಆ ತಾಯಿ ತಲೆ ತಗ್ಗಿಸಿ ತುಂಬ ಸಂಕೋಚದಿಂದ ಶಂಕರರ ಹತ್ತಿರ ಬಂದಳು. ಸ್ವಾಮಿ, ನನ್ನ ದುರಾದೃಷ್ಟ ನೋಡಿ. ಮನೆಗೆ ಬಂದ ದೇವತಾ ಸ್ವರೂಪವಾದ ನಿಮಗೆ ಪಂಚಭಕ್ಷಗಳನ್ನು ಬಡಿಸಬೇಕಿತ್ತು. ಆದರೆ ವಿಧಿ ನನ್ನನ್ನು ಭಿಕಾರಿಯನ್ನಾಗಿ ಮಾಡಿದೆ. ನನ್ನ ಮನೆಯಲ್ಲಿ ಈ ಒಣಗಿದ ನಲ್ಲಿಕಾಯಿ ಬಿಟ್ಟರೆ ಬೇರೇನೂ ಇಲ್ಲ. ದಯವಿಟ್ಟು ಕೋಪ ಮಾಡಿಕೊಳ್ಳದೆ ನನ್ನ ಹಸುವಿನ ಕಾಣಿಕೆ ಎಂದು ತಿಳಿದು ಇದನ್ನು ಸ್ವೀಕರಿಸಿ ಎಂದು ಹೇಳಿ ಶಂಕರರ ಜೋಳಿಗೆಗೆ ಈ ಒಣಗಿದ ನೆಲ್ಲಿಕಾಯಿಯನ್ನು ಹಾಕಿದಳು. ಅವಳ ಕಣ್ಣೀರು ಶಂಕರರ ಪಾದಗಳ ಮೇಲೆ ಬಿತ್ತು. ವೀಕ್ಷಕರೇ, ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಿ. ಶಂಕರರು ಸಾಮಾನ್ಯ ಬಾಲಕರಲ್ಲ, ಅವರು ಜ್ಞಾನಿ. ಅವರು ಆ ಒಣಗಿದ ನಲ್ಲಿಕಾಯಿಯನ್ನು ನೋಡಲಿಲ್ಲ. ಅವರು ನೋಡಿದ್ದು ಆ ತಾಯಿಯ ಹೃದಯವನ್ನು. ತಾನೇ 2 ದಿನಗಳಿಂದ ಉಪವಾಸವಿದ್ದರೂ ತನಗೆ ಸಿಕ್ಕ ಆ ಒಂದೇ ಒಂದು ಆಹಾರವನ್ನು ತಾನು ತಿನ್ನದೆ ನನಗೆ ದಾನ ಮಾಡಿದಳಲ್ಲ. ಎಂತಹ ತ್ಯಾಗ ಇದು! ಎಂತಹ ದೊಡ್ಡ ಮನಸ್ಸು ಇದು! ಸ್ನೇಹಿತರೆ, ಈ ಕತೆ ತುಂಬ ದೊಡ್ಡದಾದ್ರಿಂದ ಈ ಕಥೆನ ಇಷ್ಟಿಗೆ ನಿಲ್ಲಿಸ್ತೀನಿ. ತಾವು ಈ ಕಥೆನ ನೋಡ್ತಾಯಿರಿ. ನಾಳೆ 2ನೇ ಭಾಗ ಅಂಥೇಳಿ ರಿಲೀಸ್ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.